ಇವತ್ತು ಪ್ರಕಟವಾದಂಥ ಪಟ್ಟಿಯಲ್ಲಿ ಮತ್ತೊಂದು ಅಚ್ಚರಿಯ ವಿಚಾರ ಅಂತಂದ್ರೆ, ಒಂದು ಕಾಲದಲ್ಲಿ ಕುಮಾರಸ್ವಾಮಿಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ 4 ಮಂದಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಜಮೀರ್ ಅಹಮದ್ ಖಾನ್ ಮತ್ತು ಶಿವಲಿಂಗೇಗೌಡ. 2018ರಲ್ಲಿ 3 ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದರು. 2023ರಲ್ಲಿ ಶಿವಲಿಂಗೇಗೌಡ ಕೂಡ ಜೆಡಿಎಸ್ ಅನ್ನ ಬಿಟ್ಟರು. ಸಿದ್ದರಾಮಯ್ಯ ಅವರನ್ನ ಕರೆದುಕೊಂಡು ಬಂದರು. ಸೊ 4 ಜನ ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಇವತ್ತು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿದ್ದಾರೆ. ಚಲುವರಾಯಸ್ವಾಮಿ ಕಳೆದ ಕ್ಯಾಬಿನೆಟ್ ಅಲ್ಲಿ ಕೃಷಿ ಸಚಿವರಾಗಿದ್ದವರು, ಬಾಲಕೃಷ್ಣ ಮಿನಿಸ್ಟರ್ ಆಗಿದ್ರು, ಜಮೀರ್ ಸಚಿವರಾಗಿದ್ದವರು, ಕಳೆದ ಕ್ಯಾಬಿನೆಟ್ ಅಲ್ಲೂ ಮಂತ್ರಿಯಾಗಿದ್ರು. ಶಿವಲಿಂಗೇಗೌಡ ಮೊದಲ ಬಾರಿ ಮಂತ್ರಿ ಆಗ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಕೋಟಾದಡಿಯಲ್ಲಿ ಶಿವಲಿಂಗೇಗೌಡ ಅವರಿಗೆ ಅವಕಾಶ ಸಿಕ್ಕಿದೆ. 4 ಜನ ಕೂಡ ಜೆಡಿಎಸ್ ಮೂಲ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದ ಹಲವು ಮಂದಿ ಹಿರಿಯರು ಅವಕಾಶ ಕಳ್ಕೊಂಡಿದ್ದಾರೆ. 7 ಜನ ಅವಕಾಶ ಸಿಕ್ಕಿಲ್ಲ. ಎಚ್ ಕೆ ಪಾಟೀಲ್, ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಒಟ್ಟು 7 ಜನ ಅವಕಾಶ ಇಲ್ಲ, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಎಸ್ ಎಸ್ ಮಲ್ಲಿಕಾರ್ಜುನ್, ಶಿವಾನಂದ್ ಪಾಟೀಲ್, ಆರ್ ಬಿ ತಿಮ್ಮಾಪುರ್, ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಒಟ್ಟು 7 ಮಂದಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿದ್ದವರು ಈ ಬಾರಿ ಅವಕಾಶ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇಡೀ ಕ್ಯಾಬಿನೆಟ್ ಅಲ್ಲಿ ಬ್ರಾಹ್ಮಣ ಸಮುದಾಯದ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಅದನ್ನು ಬಿಟ್ಟರೆ ಮಹದೇವಪ್ಪ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಅನುಸರಿಸಿದವರು ಸಿದ್ದರಾಮಯ್ಯ ಅವರು. ಬಟ್ ಮಹದೇವಪ್ಪ ಅವರಿಗೂ ಅವಕಾಶ ಸಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.